ಮಾತ್ರ ಯಾಕೆ, ಹಿಂದೂಗಳ ಹಬ್ಬ ಮಾತ್ರ ಯಾಕೆ ಸೆಕ್ಯುಲರ್ ಹಬ್ಬ ಆಗಬೇಕು? ಆ ಪ್ರಶ್ನೆಗೆ 4 ಜನರ ಹತ್ರ ಉತ್ತರ ಬೇಕು. ಅದಕ್ಕಿಂತ ಮುಂಚೆ ನಾನು ಆಡಿಯನ್ಸ್ನ ಪ್ರಶ್ನೆ ಕೇಳ್ಬಿಡ್ತೀನಿ. ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಇಲ್ಲಿ ಯಾವುದೇ ಜನಾಂಗದವರು, ನಾವೆಲ್ಲ ಭಾರತೀಯರು, ಕರ್ನಾಟಕದವರು, ಕನ್ನಡಿಗರು. ನಮ್ಮ ಸಾಂಸ್ಕೃತಿಕ ಹಬ್ಬ ಆಗಿರುವುದರಿಂದ ಅವರು ಒಂದು ಪ್ರಶಸ್ತಿ ಪಡೆದಂಥ ಮಹಿಳೆಗೆ ತಂದು ಆಚರಣೆ ಮಾಡ್ತಾರೆ ಅಂದ್ರೆ ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ನಾವೇನದ ಪ್ರೋತ್ಸಾಹ ಕೊಡಬೇಕನ್ನತಕ್ಕಂಥ ನಮ್ಮ ವಿಚಾರ. ಪ್ರತಿ ವರ್ಷ ದಸರಾ ಉತ್ಸವಕ್ಕೋಸ್ಕರ ಯಾರು ಉನ್ನತವಾದಂಥ ಉತ್ತಮವಾದಂತಹ ಉತ್ಕೃಷ್ಟವಾದಂಥ ಸಾಧನೆಯನ್ನು ಮಾಡಿರ್ತಾರೋ ಅವ್ರನ್ನ ಆಯ್ಕೆ ಮಾಡುವಂಥದ್ದು ಪದ್ಧತಿ ಈ ಕನ್ನಡ ನಾಡಿನಲ್ಲಿ ದಸರಾ ಉತ್ಸವಕ್ಕೆ ಇದೆ. ಅದೇ ರೀತಿ ಪ್ರತಿ ವರ್ಷ ಯಾರ್ಯಾರು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಹಿಂದೂಗಳಿರ್ಬೋದು ಮತ್ತು ಜೈನರಿರ್ಬೋದು, ಇವ್ರನ್ನೆಲ್ಲವರನ್ನು ಕೂಡ ಕರೆದು ಅವರು ಏನು ದಸರಾ ಉತ್ಸವವನ್ನು ಮಾಡ್ತಿದ್ದಾರೆ. ಆದರೆ ಇದನ್ನು ಮಾಡಬೇಕಾದ್ರೆ ಯಾರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗದೇ ಇರೋ ರೀತಿ ನೋಡ್ಕೊಳ್ಳೋದೇ ಸಾಮಾಜಿಕವಾಗಿ ಜಾತ್ಯತೀತವಾಗಿ ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ. ಅದನ್ನು ನಾವು ದ್ವೇಷ ಮನೋಭಾವನೆ ಇಟ್ಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇಟ್ಕೊಂಡು ಅಲ್ಲಿ ನಾವು ಗೊಂದಲಗಳನ್ನು ಸೃಷ್ಟಿ ಮಾಡಿ ಕಿತ್ತಾಡೋದಿದೆಯಲ್ಲ, ಮತ್ತು ಅದನ್ನು ವಿರೋಧ ಮಾಡುವಂಥದ್ದು ಇದೆಯಲ್ಲ, ನಾವು ಆ ಶಾಂತಿಯ ತೋಟದಲ್ಲಿ ಬದುಕೋದಕ್ಕೆ ಅರ್ಹರಿಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್. ಸರ್, ಇದು ಶಾಂತಿಯ ಕರ್ನಾಟಕ. ನನಗನ್ಸಿದ ಮಟ್ಟಕ್ಕೆ ಇದು ವರ್ಷನೂ ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಂಶದವರೇ ಉದ್ಘಾಟನೆ ಮಾಡಬೇಕು. ಇಲ್ಲಾಂದರೆ ಇದು ನೋಡಿ ಈ ಥರ ಪ್ರಾಬ್ಲಮ್ ಚರ್ಚೆಗಳು ಬರ್ತಾನೆ ಇರ್ತೈತೆ. ಆಮೇಲೆ ಗಣ್ಯ ವ್ಯಕ್ತಿಗಳನ್ನ ಯಾರು ಇನ್ವೈಟ್ ಮಾಡಿಕೊಡ್ದು, ಗಣ್ಯ ವ್ಯಕ್ತಿಗಳನ್ನ ಯಾರು ಅಲ್ಲಿ ಇನ್ವೈಟ್ ಮಾಡಿಕೊಡ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ವಂಶಸ್ಥರೇ ಆಗ ಮಾಡಬೇಕು. ಇದು ನನ್ನ ಒಂದು ಕೋರಿಕೆ. ನಿಮ್ಮಿಬ್ರಲ್ಲೇ ಹೊಂದಾಣಿಕೆ ಇಲ್ಲ. ನೀವು ಮುಸ್ಲಿಮು ಅಲ್ಲ, ಒಂದ್ ನಿಮಿಷ, ಹೊಂದಾಣಿಕೆ ನಿಮ್ಮಿಬ್ರಲ್ಲಿ ಇಲ್ಲ. ಒಂದ್ ನಿಮಿಷ, ಇಷ್ಟೊತ್ತು ನೀವು ಮಾತಾಡಿದ್ರಿ ಅಲ್ವಾ, ಅವ್ರೇನು ಹೇಳಿದ್ರು? ನಾವು ಇದಕ್ ಕೊಡಲ್ಲ, ಅವ್ರೇನಿದೆ ಹೊರಗಡೆಯಿಂದ ಹೂವು ಹಾಕ್ಬೋದು, ಇದು ಮಾಡುವ. ಯಾಕೆ ಸರ್ ಅದು ವೈಯಕ್ತಿಕ ವಿಚಾರ ಅಲ್ವಾ? ಇದನ್ನ ನೀವ್ ಯಾಕೆ ಅದು ವೈಯಕ್ತಿಕ ವಿಚಾರ, ನಾವ್ಯಾರು ಚರ್ಚೆ ಮಾಡಕ್ಕೆ? ಅಲ್ಲಿ ಹೋಗ್ಬಿಟ್ಟು ಅವ್ರು ಮಂಗಳಾರತಿ ಮಾಡಂಗಿದ್ರೆ ಮಾಡ್ಲಿ, ಪುಷ್ಪಾರ್ಚನೆ ಮಾಡಂಗಿದ್ರೆ ಮಾಡ್ಲಿ, ಬಿಡಂಗಿದ್ರೆ ಬಿಡ್ಲಿ. ಅದು ವೈಯಕ್ತಿಕ ವಿಚಾರ. ನಾವ್ಯಾಕೆ ಚರ್ಚೆ ಮಾಡಬೇಕು? ರಜಾಕ್ ಅವ್ರ, ಈಗ ಬಾನು ಮುಷ್ತಾಕ್ ಅವರು ಅಲ್ಲಿ ಹೋಗಿ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗೋದ್ರಲ್ಲಿ ಒಬ್ಜೆಕ್ಷನ್ ಇದೆಯಾ ಇಲ್ವಾ? ಇಲ್ಲ, ಧರ್ಮದಿಂದ ಇಲ್ಲ, ಹೋಗ್ಬೋದು. ನಾನು ಹೇಳಿದ್ನಲ್ಲ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನ ಕೊಟ್ಟ ಬಿರ್ದನ್ನ ನಾವು ಸರ್ ಮಿರ್ಜಾ ಇಸ್ಮಾಯಿಲ್ ಕೊಟ್ಟಿದೀವಿ, ಅಮೀನುಲ್ ಮುಲ್ಕ್ ಅಂತ. ಸುಳ್ಳು ಹೇಳ್ತಾ ಇರೋದು ಸುಳ್ಳು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಲ್ಲ ಬೇರೆದವರಿಗೆ ಪೂಜೆ ಮಾಡ ಅಂತ ಹೇಳಿಲ್ಲ, ಯಾರು ಮಾಡ್ತಿಲ್ಲ, ಪೂಜೆ ಮಾಡಿ ಅಂತ ಹೇಳಿಲ್ಲ. ಹೇಳ್ಬೇಡಿ, ಜನಗಳಿಗೆ ಮೋಸ ಮಾಡಬೇಡಿ ನೀವು. ಇಲ್ಲ, ಅಲ್ಲಿ ಪೂಜೆ ಮಾಡ್ಬೇಕು ಅನಿವಾರ್ಯ ಇಲ್ಲ. ನಾನ್ ನೋಡ್ದಂಗೆ, ಇತಿಹಾಸ ಓದಿದಂಗೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬರ್ಗೂರ್ ರಾಮಚಂದ್ರಪ್ಪನವರನ್ನ ಆಹ್ವಾನಿಸಿದ್ರು. ಇದೇ ದಸರಾದ ಉದ್ಘಾಟನೆ ಅವರು ಮಾಡಿದ್ರು. ಅವರು ಮಂಗಳಾರತಿನೂ ಮಾಡಿಲ್ಲ, ಪುಷ್ಪಾರ್ಚನೆನೂ ಮಾಡಿಲ್ಲ. ಅದು ಅವರ ವೈಯಕ್ತಿಕ ವಿಚಾರ. ರಜಾಕ್ ಅವರೇ, ಪೂಜೆ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಪುಷ್ಪಾರ್ಚನೆ ಮಾಡಬೇಕು, ಅರಿಶಿನ ಕುಂಕುಮವನ್ನ ಚಾಮುಂಡಿಗೆ ಅರ್ಪಿಸಬೇಕು, ಇದು ಉದ್ಘಾಟನೆಯ ಪ್ರಕ್ರಿಯೆಗಳು. ಇದನ್ನ ಮಾಡ್ತಾರೋ ಬಿಡ್ತಾರೋ ಎರಡನೇ ಪ್ರಶ್ನೆ. ಇದನ್ನ ಮಾಡೋದಕ್ಕೆ ನಿಮ್ಮ ಒಬ್ಜೆಕ್ಷನ್ ಇದೆಯಾ ಇಲ್ವಾ? ಅತಿಥಿಯಾಗಿ ಇವರನ್ನ ನೀವು ಹೋಗ್ಬಿಟ್ಟು ನೀವು ಈ ಸಲ ದಸರಾವನ್ನ ಇದು ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿದಾಗ ಹೇಳಿದ್ರು ಅವ್ರಿಗೆ, ನೀವು ಬಂದ ಮೇಲೆ ಇಲ್ಲಿ ಪೂಜೆ ಮಾಡಲೇಬೇಕು, ಅನಿವಾರ್ಯ ಅನ್ನೋದು. ಮುಖ್ಯಮಂತ್ರಿ ಮಾಡಲ್ವಾ ಪುಷ್ಪಾರ್ಚನೆ? ಒಬ್ಜೆಕ್ಷನ್ ಇದೆಯಾ ಇಲ್ವಾ ಅಷ್ಟೇ. ನೀವು ಯಾರು ನಾನು ಯಾರು ಇದ್ರ ಬಗ್ಗೆ ಚರ್ಚೆ ಬಗ್ಗೆ ಚರ್ಚೆ ಮಾಡಕ್ಕೆ ಯಾಕೆ ಕೇಳ್ತಿದ್ದೀರಾ? ಅನಿವಾರ್ಯ ಈಗ ನೋಡಿ, ಪೂಜೆ ಮಾಡ್ಬೇಕು ಅಂತ ಅನಿವಾರ್ಯ ಇಲ್ವಲ್ಲ? ಇದು ಧರ್ಮದ ಹಬ್ಬ. ಇದು ನಾವು ನಾಡಹಬ್ಬ ಅಲ್ಲ. ನನ್ನ ಇದು ನೋಡಿ, ನಾಡಹಬ್ಬ ಅಂದ್ರೆ ನಮ್ಮ ಗೌರ್ಮೆಂಟ್ ನಮ್ಮನ್ನು ಚಾನ್ಸ್ ಕೊಡ್ಲಿ, ನಾವು ಫಾತಿಹ ಮಾಡ್ತೀವಿ ಬಂದು ಚಾಮುಂಡೇಶ್ವರಿ ಇದರಲ್ಲಿ. ನಾವು ಈ ಸಾಲ ನಮ್ಮನ್ನು ಕೊಡ್ಲಿ. ಇವ್ರಿಗೆ ಬಾನು ಮುಷ್ತಾಕ್ ಕೊಡ್ತಾ ಇದಾರಲ್ಲ, ಎಲ್ಲ ಮುಸಲ್ಮಾನರಿಗೆ ಒಂದೊಂದು ವರ್ಷ ಕೊಡ್ಲಿ. 1 ವರ್ಷ ಮುಸಲ್ಮಾನರಿಗೆ, 1 ವರ್ಷ ಕ್ರಿಶ್ಚಿಯನ್ಸ್ಗೆ, 1 ವರ್ಷ ಹಿಂದೂಗಳಿಗೆ ಕೊಳ್ಳಿ. ನಾಡಹಬ್ಬ ಹಿಂಗಾಗುತ್ತೆ. ಇದು ಧರ್ಮದ ಹಬ್ಬ. ಇದು ಕರ್ನಾಟಕ ರಾಜ್ಯಕ್ಕೆ ಹಬ್ಬ. ಇದು ಧರ್ಮದ ಹಬ್ಬ. ಧರ್ಮದ ಹಬ್ಬ ಅದು. ನಾನು ಯಾವ ಮಾತು ಹೇಳಿದ ಅಲ್ಲೇ ನಾನು ನಿಂತ್ಕೊಂಡಿದ್ದೀನಿ.
ನಾನು ಆ ಕಡೆ ಈ ಕಡೆ ಹೋಗಲ್ಲ, ಸತ್ಯ ನಾನು ಹೇಳಿರೋದು. ಇನ್ನೊಂದೇನಂದ್ರೆ ಉಲ್ಮಾ ಮೇಲೆ ಪ್ರೆಷರ್ ಇದ್ದೆ, ಇವತ್ತು ಗೊತ್ತಾಯ್ತು ನನಗೆ, ನೆನ್ನೆ ಎಲ್ಲ ಚಾನಲ್ ನಲ್ಲಿ ನೋಡ್ದಲ್ಲ, ಇಲ್ಲ ಅಂತ ಹೇಳ್ತಿದ್ದಾರೆ ರಜಾಕ್ ಗೊತ್ತಾಯ್ತು ಗೊತ್ತಾಯ್ತು ಮೇಡಮ್, ಎಷ್ಟು ಭಯ ಇದೆ ಅಂತ ಗೊತ್ತಾಯ್ತು. ನಾನು ಎಷ್ಟು ಈ ಚಾನಲ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ಎಷ್ಟು ಗೌರ್ಮೆಂಟ್ದು ಭಯ ಇದೆ ಉಲ್ಮಾ ಮೇಲೆ ಅಂತ. ಉಲ್ಮಾ ಅವ್ರು ಏನು ಹೇಳ್ತಾ ಇದ್ರು ಗೊತ್ತಾ, ಅವ್ರಿಗೆ ಏನು ಕೇಳಬೇಕು ಅದು ಕೇಳಿದ್ರೇನೆ. ಅಲ್ಲಿ ಹೋಗ್ಬಿಟ್ಟು ಇವ್ರಿಗೆ ಅತಿಥಿ ಕರೆದಿದ್ದಾರೆ, ಚೀಫ್ ಗೆಸ್ಟ್ ಇದ್ದಾರೆ, ಅಲ್ಲಿ ಹೋಗ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ, ಹೋಗ್ಬೋದು ಅಂತ ಹೇಳ್ತಾರೆ. ಅವ್ರಿಗೆ ಕೇಳಿದ್ರೆ ಅಲ್ಲಿ ಹೋದಿದ ಮೇಲೆ ಆರತಿ ಕೊಡ್ತಾರೆ, ಮಂಗಳಾರತಿ ಮಾಡಿ ನಿಮಗೆ ಪ್ರಶ್ನೆ ಸಂಪ್ರದಾಯ ಏನು ಕೇಳಿಸ್ಕೊಳ್ಳಿ. ನಾನು ಮೋಹನ್ ವಿಶ್ವ ಅವ್ರಿಗೆ ಕೇಳಿದ ಪ್ರಶ್ನೆನೇ ನಿಮಗೆ ಕೇಳ್ತಾ ಇದ್ದೀನಿ. ನೋಡಿ, ಮುಸಲ್ಮಾನ್ ಸರ್ ಇರಿ ಸರ್ ಇರಿ, ಮುಸಲ್ಮಾನ್ ಸಮುದಾಯದಲ್ಲೇ ಗೊಂದಲ, ಹಿಂದೂಗಳಿಗೂ ಅಸಮಾಧಾನ. ಈಗ ನೋಡ್ವಿ ಸರ್, ಮೇಡಮ್ ಶಾಹಿ ಇಮಾಮ್ ಮುಂದಕ್ಕೆ ಬಂದು ನೆನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ, ಖಾಲಿ ಕೊಟ್ರೆ ಹೇಳ್ತಾರೆ ಹೋಗಿ ಒತ್ತಡ ಇಲ್ಲ ಸರ್. ಹಿಂದೂಗಳೇ ಮಾಡಿಲ್ಲ. ಮಹೇಶ್ ಅವರು ರಾಜ್ಯ ಸರ್ಕಾರದ ಇದೊಂದು ನಿರ್ಧಾರ ಅಂದ್ರೆ ಯಾರನ್ನೇ ಯಾವುದೇ ಪೋಸ್ಟಿಗೆ ಅಥವಾ ಯಾವುದೇ ಸಮಾರಂಭಕ್ಕೆ ಅತಿಥಿಯಾಗಿ ಅಥವಾ ಉದ್ಘಾಟಕರಾಗಿ ಕರೆಯೋಕೆ ಮುಂಚೆ ಸಾರ್ವಜನಿಕರ ಅಭಿಪ್ರಾಯ ಏನಿದೆ, ಅವರ ಸಮುದಾಯ ಇವರ ಸಮುದಾಯ ಯಾವ ರೀತಿಯಾಗಿ ಇದನ್ನ ಪರಿಗಣಿಸುತ್ತೆ ಅನ್ನೋದನ್ನ ತುಲನೆ ಮಾಡದೆ ಸರ್ಕಾರ ಈ ನಿರ್ಧಾರಕ್ಕೆ ಬಂದುಬಿಡ್ತಾ. ಯಾಕಂದ್ರೆ ನಾವು ಈಗ ಗಮನಿಸ್ತಾ ಇದೀವಿ, ಮುಸಲ್ಮಾನ್ ಸಮುದಾಯದಲ್ಲೂ ಕೂಡ ಅಸಮಾಧಾನಗಳು ಕಾಣ್ತಾ ಇದೆ, ಹಿಂದೂ ಸಮುದಾಯದಲ್ಲೂ ಕೂಡ ಅಸಮಾಧಾನ. ಇದು ನಾಡ ಹಬ್ಬ ಅಂತಲೇ ಪರಿಗಣಿಸಬೇಕು ಅನ್ನೋ ಅನಿವಾರ್ಯತೆ ಇದ್ರೂ ಕೂಡ ಈ ನಾಡ ಹಬ್ಬದಲ್ಲೂ ಕೂಡ ಬೆಂಕಿ ಹಚ್ಚೋ ಕೆಲಸಕ್ಕೆ ಮುಂದಾಗ್ಬಿಡ್ತಾ ಸರ್ಕಾರ. ಮಹೇಶ್ ಅವ್ರು ಮೇಡಮ್, ಇದು ಕ್ಲಿಯರ್ ಕಟ್ ಸರ್ಕಾರ ಮುಂದೆ ನಿಂತು ಮಾಡುವ ಹಬ್ಬ. ನಮಗೆ ನೋಡಿ, ಈ ದೇಶದಲ್ಲಿ 108 ಹಬ್ಬಗಳಿದೆ. ಎಲ್ಲವನ್ನು ಮನೆಗಳಲ್ಲಿ ಮಾಡ್ಕೋತೀವಿ. ಕೆಲವು ಧರ್ಮಕ್ಕೆ ಸಂಬಂಧಪಟ್ಟಂಥ ಹಬ್ಬಗಳನ್ನು, ಮುಸ್ಲಿಂ ಹಬ್ಬಗಳನ್ನು ಮುಸ್ಲಿಮರು ಮಾಡ್ಕೊಳ್ತಾರೆ, ಹಿಂದೂಗಳ ಹಬ್ಬಗಳನ್ನು ಹಿಂದೂಗಳು ಮಾಡ್ಕೊಳ್ತಾರೆ. ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಮಾಡ್ತಕ್ಕಂಥ ಈ ಹಬ್ಬ, ಅದು ನಾಡ ಹಬ್ಬ, ಅದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವೇ ತೀರ್ಮಾನ ಮಾಡ್ತಕ್ಕಂಥದ್ದು. ಇದು ಈ ಸರ್ಕಾರ ತೀರ್ಮಾನ ಮಾಡುವಾಗ ನಾವು ಭಾರತದ ಜನತೆಯಾದ ನಾವು ಆ ಸಂವಿಧಾನದ ಅಡಿನಲ್ಲಿ ಮಾಡುವಾಗ ಯಾರನ್ನ ಬೇಕಾದರೂ ಆಹ್ವಾನ ಮಾಡುವಂತಹ ರೈಟ್ಸು ಸರ್ಕಾರಕ್ಕಿದೆ. ಅದು ಆಯ್ಕೆ ಆದಮೇಲೆ ಆಗಬಾರ್ದಾ ಅಂತ ತೀರ್ಮಾನ ಮಾಡೋಕ್ಕೆ ಮುಂಚೆ ಸರ್ಕಾರ, ನಾನು ಕಾಂಗ್ರೆಸ್ ಸರ್ಕಾರ ಕೇಳೋದೇನು ಅಂದರೆ, ಒಬ್ಬರನ್ನ ಆಯ್ಕೆ ಮಾಡಿದ್ದೀರಿ ನೀವು, ಆಯ್ಕೆ ಮಾಡಿದ ಮೇಲೆ ಈಗ ವಿವಾದಗಳು ಸೃಷ್ಟಿಯಾಗಿದೆ, ಸರ್ಕಾರ ಇದಕ್ಕೆ ಕ್ಲಾರಿಫಿಕೇಶನ್ನ ಕೊಡಬೇಕು. ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ನೋಡಿ, ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ಒಬ್ಬ ಮುಸ್ಲಿಂ ಲೇಖಕಿಯನ್ನಲ್ಲ, ಕನ್ನಡ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಬ್ಬ ಕನ್ನಡ ಲೇಖಕಿಯನ್ನು ಆಯ್ಕೆ ಮಾಡಿದ್ದೀವಿ. ಇದಕ್ಕೆ ಮುಸಲ್ಮಾನರು ಕೆಲವರು ಒಪ್ಪಿ ಚಪ್ಪಾಳೆ ತಟ್ಟಿದ್ದಾರೆ, ಕೆಲವರು ಮುಸಲ್ಮಾನ್ ಅಲ್ದದವರು ಕೂಡ ಸಂತೋಷ ಪಟ್ಟಿದ್ದಾರೆ, ಕೆಲವರಿಗೆ ಅಬ್ಜೆಕ್ಷನ್ಸ್ ಇದೆ. ಅದನ್ನು ಅಬ್ಜೆಕ್ಷನ್ಸನ್ನು ನಾನು ರಾಜಕೀಯ ಅಂತ ಕರಿತೀನಿ. ಏನು ರಾಜಕೀಯ ಅಂದರೆ, ಕಾಂಗ್ರೆಸ್ಸಿಗೆ ಇಲ್ಲಿ ತನಕವೂ ಕೂಡ ನಾನು ಮುಸ್ಲಿಮರ ಪರ ಅಂತ ತೋರಿಸ್ಕೊಳ್ತಕ್ಕಂಥ ಕೆಲಸವನ್ನು ಉದ್ದಕ್ಕೂ ಮಾಡ್ಕೊಂಡು ಬಂದಿದೆ, ಅದನ್ನು ಮಾಡ್ಕೊಂಡು ಬರ್ತಾನೆ ಇದೆ ಪ್ರಕಾರ. ಹಂಗೆ ಮಾಡೋದ್ರ ಮೂಲಕ ಮುಸಲ್ಮಾನರಿಗೆ, ಬಡ ಮುಸಲ್ಮಾನರಿಗೆ ಆಗ್ತಕ್ಕಂಥ ಲಾಭ ಏನು? ಕಾಂಗ್ರೆಸ್ ಸರ್ಕಾರಕ್ಕೆ ಮುಸಲ್ಮಾನರ ಬಗ್ಗೆ ಅಪಾರವಾದಂತಹ ಕಾಳಜಿ ಇದ್ದಿದ್ರೆ ಮುಸಲ್ಮಾನರ ಶಿಕ್ಷಣದ ಉನ್ನತಿಗೆ ಪ್ರಯತ್ನ ಪಡಲಿ, ಮುಸಲ್ಮಾನರ ಉದ್ಯೋಗದ ಉನ್ನತಿಗೆ ಪ್ರಯತ್ನ ಪಡಲಿ, ಮುಸಲ್ಮಾನರನ್ನ ಮೇಲೆತ್ತಕ್ಕೆ ಪ್ರಯತ್ನ ಪಡಲಿ. ಸುಮ್ಮನೆ ಇದನ್ನ ಹೆಸರು ತಂದರು. ನಾನು ಲಾಸ್ಟ್ ಡಿಬೇಟಲ್ಲೂ ಹೇಳಿದೆ, ದೀಪಾ ಬಸ್ತಿ ಅವರು ಕೂಡ ಜೊತೆಗಿದ್ದವರು. ನೋಡಿ, ಬೂಕರ್ ಬಂದಿರೋದು ಬಾನು ಮುಷ್ತಾಕ್ ಮೇಡಮ್ ಅವ್ರಿಗೇನೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಈ ಥರದ್ದು ಒಂದು ನಿಮಿಷ ಸರ್, ಈ ಥರದ್ದು ಒಬ್ಬ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ದೀಪಾ ಬಸ್ತಿಯವರು ಭಾಳ ಸಮರ್ಥವಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಬ್ಬರನ್ನು ಕರೆದೇ ಲಂಡನ್ನಲ್ಲಿ ಏನೋ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ, ಈಕ್ವಲ್ ಆಗಿ ಶೇರ್ ಆಗಿದೆ. ಕರ್ನಾಟಕ ಸರ್ಕಾರವೂ ಕೂಡ ಇಬ್ಬರನ್ನು ಕರೆದು ಅಭಿನಂದನೆ ಸಲ್ಲಿಸಿದೆ. ಇಬ್ಬರನ್ನು ಕರೆದು ಉದ್ಘಾಟನೆ ಮಾಡಿಸ್ಬಿಟ್ಟಿದ್ದಿದ್ರೆ ಈ ಸಮಸ್ಯೆಗಳು, ಈ ವಿವಾದಗಳು ಬರ್ತಾ ಇರಲಿಲ್ಲ. ಎಷ್ಟೋ ಜನ ಹೇಳ್ತಾರೆ ಇದು ಕುತರ್ಕ, ಇದು ಬಾನು ಮುಷ್ತಾಕ್. ನಾನು ಇಬ್ಬರನ್ನು ಗೌರವಿಸ್ತೀನಿ, ನನಗೆ ಇಬ್ಬರಿಗೂ ಕನ್ನಡವನ್ನು ಇಬ್ಬರು ತೆಗೆದುಕೊಂಡು ಹೋಗಿದ್ದಾರೆ. ಆಫ್ಕೋರ್ಸ್ ಬಾನು ಮುಷ್ತಾಕ್ ಅವರದು ಮೂಲ ಕೃತಿ ಆದರೂ ಕೂಡ ಅದನ್ನು ಸಮರ್ಥವಾಗಿ ಅಲ್ಲಿ ತಲುಪಿಸಿರೋದ್ರಿಂದ ಇಬ್ಬರಿಗೂ ಗೌರವ ಸಲ್ಲಿಸೋದ್ರಿಂದ ಸರ್ಕಾರಕ್ಕೆ ಏನು ತೊಂದರೆ ಆಗ್ತಿರ್ಲಿಲ್ಲ, ಯಾವುದೇ ವಿವಾದ ಸೃಷ್ಟಿ ಆಗ್ತಿರಲಿಲ್ಲ. ಹಾಗಾಗಿ ಇದು ಮುಸಲ್ಮಾನರಿಗೆ ನಾವು ಗೌರವ ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಹೋಗಿ ಸರ್ಕಾರ
ಮುಸಲ್ಮಾನರು ವೋಟ್ ಬ್ಯಾಂಕ್ನ ದೋಚತಕ್ಕಂಥದ್ದು ಮತ್ತು ಇದನ್ನ ತುಂಬಾ ವಿವಾದವನ್ನ ಮಾಡಿ ಇದು ತುಂಬಾ ವಿವಾದಕ್ಕೆ ಅವಕಾಶ ಆಗ್ಬೇಕಾಗಿ ನನಗನ್ಸುತ್ತೆ. ಬಿಜೆಪಿಯು ಕೂಡ ಮೊದಲಿಂದ ನಾವು ಮುಸಲ್ಮಾನರ ವಿರೋಧಿ ಅಂತ ತೋರಿಸ್ಕೊಂಡಿರೋದ್ರಿಂದ ಈ ಇಶ್ಯೂನ ಬಳಸ್ಕೊಂಡು ಅಲ್ಲೂ ಕೂಡ ವಿವಾದ ಆಗ್ತಾ ಇದೆ. ಎರಡೂ ಕೂಡ ರಾಜಕಾರಣವೇ. ಇಲ್ಲಿ ಧರ್ಮ ಅನ್ನೋದು ಲೆಕ್ಕ ಅಲ್ಲ. ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ರಾಜಕೀಯ ಕುತಂತ್ರ, ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ. ಇದು ವೋಟ್ ಬ್ಯಾಂಕ್ ರಾಜಕಾರಣ. ಯಾಕೆ ಜನರನ್ನ, ಸಾಮಾನ್ಯ ಜನನ ಯಾಕೆ ನೀವು ಆದ್ರೆ ಮೋಹನ್ ವಿಶ್ವ ಅವರು ನಾನು ಓಪನಿಂಗ್ ಪ್ರಶ್ನೆ ಕೇಳಿದ್ದೆ ಅದು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಬಿಜೆಪಿ ಅಬ್ಜೆಕ್ಟ್ ಮಾಡ್ತಿದ್ಯಾ ಅಂದ್ರೆ ಮೋಹನ್ ವಿಶ್ವ ಅವರು ಸಾರಾ ಸಕಟಾಗಿ ಇಲ್ಲ ಅಂತ ಹೇಳಿ. ಇಲ್ಲ ಅನ್ಬೋದು, ಬಟ್ ಒಳಗಡೆ ಅದೇ ಮೇಡಮ್, ಇನ್ ಬೇರೆ ಏನೂ ಇಲ್ಲ. ಮೋಹನ್ ವಿಶ್ವ ಅವರು ವೆರಿ ಕ್ಲಿಯರ್. ನಮಗೆ ಅವ್ರಿಗೆ ಅವಾರ್ಡ್ ಬಂದಿರೋದು ಬಹಳ ಹೆಮ್ಮೆ ಇದೆ ರೀ. ಹಿಂದೂ ಮುಸ್ಲಿಂ, ನಾನು ಅದನ್ನ ಹೇಳ್ತಾ ಅದೇ ರಿಮಾರ್ಕ್ಸ್ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಯಾರು ತಕರಾರು ಎತ್ತಾನೇ ಇಲ್ಲ ಇಲ್ಲಿ, ಆಯ್ತಲ್ಲ. ತಕರಾರಿರೋದು ಅವರು ಒಂದು ಭುವನೇಶ್ವರಿ ಬಗ್ಗೆ, ಕನ್ನಡದ ಬಗ್ಗೆ, ತಿರ್ಗಾ ಅರಿಶಿನ ಕುಂಕುಮದ ಬಗ್ಗೆ ಮಾತಾಡೋದು. ಸೊ ಇಲ್ಲಿ ನೀವು ಚಾಮುಂಡಿ ತಾಯಿ ಪೂಜೆ ಮಾಡೋವಾಗ ಅದೇ ಆಚರಣೆಗಳನ್ನ ಮಾಡ್ಬೇಕಲ್ಲ. ಈಗ ಮೇಷ್ಟ್ರು ಹೇಳಿದ್ದಕ್ಕೆ ಸರ್ ಒಂದು ನಿಮಿಷ ಕನೆಕ್ಟ್ ಮಾಡ್ತಾ ಇದ್ದಾರೆ. ಭುವನೇಶ್ವರಿ ಭಾಷೆಗೆ ಸಂಬಂಧಪಟ್ಟದ್ದು, ಚಾಮುಂಡೇಶ್ವರಿ ಧರ್ಮಕ್ಕೆ ಇಲ್ಲ ಮಹೇಶ್ ಸರ್ ನನ್ನದೊಂದು ಗೊಂದಲ ಪರಿಹರಿಸಿ ಆಮೇಲೆ ಮೌನ್ ವಿಶ್ವ ಹತ್ರ ಉತ್ತರ ಪಡ್ಕೊಳ್ಳಿ. ಮುಗಿಸ್ತೀನಿ. ಮೇಷ್ಟ್ರು ಒಂದು ಒಳ್ಳೆ ವಿಷಯ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ಮಾಡ್ಕೊಂಡಿದೆ ಮುಸಲ್ಮಾನರನ್ನ. ಅವ್ರಿಗೆ ನಿಜವಾಗ್ಲೂ ಮುಸಲ್ಮಾನರಿಗೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಅವರ ಎಜುಕೇಶನ್ ಬಗ್ಗೆ, ಅವ್ರ ಅಪ್ಲಿಫ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಇದೇ ಮಾತನ್ನೇ ಬಾನು ಮುಷ್ತಾಕ್ ಅವರು ಭುವನೇಶ್ವರಿ ಕಂಪೇರ್ ಮಾಡ್ಬೇಕಾದ್ರೆ ಅವರ ಧರ್ಮದಲ್ಲಿರೋ ನ್ಯೂನತೆಗಳ ಬಗ್ಗೆ ಹೇಳಿರೋದು. ಅವ್ರು ಹೇಳಿರೋದೇನು, ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲ, ನೀವು ಕನ್ನಡವನ್ನ, ಕರ್ನಾಟಕವನ್ನ ಭುವನೇಶ್ವರಿ ತಾಯಿ ತರ ಇಟ್ಟಿದ್ದೀರಾ, ನೀವು ಅರ್ಶನ ಕುಂಕುಮ ಇಟ್ಟಿದ್ದೀರಾ. ಇಸ್ಲಾಂ ಧರ್ಮದಲ್ಲಿ ನನಗೆ ಬಿಡ್ತಾ ಇಲ್ಲ ಅದನ್ನ ಮಾಡೋದಕ್ಕೆ ಅಂತ ಅವ್ರ ಧರ್ಮದ ನ್ಯೂನತೆಗಳು ಹೇಳಿರೋದು. ಇದು ನಿವಾರಣೆ ಮಾಡ್ಬೇಕಾದ್ರೆ ಯಾರು ಕಾಂಗ್ರೆಸ್ ಪಕ್ಷ. ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ದೇವರ ಆಚರಣೆಗಳ ಬಗ್ಗೆ ನಂಬಿಕೆ ಇಲ್ಲದವರನ್ನ ಆಯ್ಕೆ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಗಿರೀಶ್ ಕಾರ್ನಾಡ್, ಆಗ್ಲೂ ಕೂಡ ಅಬ್ಜೆಕ್ಷನ್ ಗಳಿತ್ತು ಸರ್. ಇಲ್ಲಿ ಮುಸಲ್ಮಾನರು ಅನ್ನೋ ಕಾರಣಕ್ಕಲ್ಲ. ನಾನು ಮಹೇಶ್ ಅವರ ಹತ್ರ ಒಂದು ಕ್ಲಾರಿಫಿಕೇಶನ್, ನಾನು ಬಂದೆ ಸರ್.